ಸಭೆಯನ್ನ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷರಾದ ಜೈತುಂಬಿ ರವರ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ಆಯೋಜಿಸಲಾಗಿತ್ತು. ಆದರೆ ಸಭೆ 11 ಗಂಟೆಗೆ ನಿಗದಿಯಾಗಿ ನಗರಸಭೆಯಿಂದ ಸದಸ್ಯರಿಗೆ ಪತ್ರ ರವಾನೆಯಾಗಿತ್ತು. ಆದರೆ ಯಾವುದೇ ಸದಸ್ಯರು ಸಭೆಗೆ ಹಾಜರಾಗದೆ ಕೇವಲ ವಿರೋಧ ಪಕ್ಷದ ಕೆಲ ನಾಯಕರುಗಳು ಮಾತ್ರ ಸಭೆಗೆ ಹಾಜರಾಗಿ ಆಡಳಿತ ಪಕ್ಷದ ಸದಸ್ಯರನ್ನ ಹಾಗೂ ಪೌರಾಯುಕ್ತರನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿತು. ಯಾಕಂದ್ರೆ ಮೊದಲಾದ್ರೂ ಕೊಡೋದು ಒಟ್ಟು ಆಗುತ್ತಲ್ಲ ಸರ್. ಯಾಕಂದ್ರೆ ಇದೆಲ್ಲಕ್ಕೂ ರದ್ದು ಬಂದಿರೋದ್ರಿಂದ ಎಲ್ಲ ಸರ್ಟಿಫಿಕೇಟ್ ಅಂಗಕ್ಕೂ ಸರ್ಟಿಫಿಕೇಟ್ ತಂದಿರ್ತಾರೆ. ಕೊಟ್ಟರೆ ಒಳ್ಳೆಯದು. ತುರ್ತು ಸಭೆಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಯೋಜನೆ ಅಡಿಯಲ್ಲಿ ಕರೆದಿರುವ ಟೆಂಡರ್ಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿದ್ದಾರೆ. ಅದರಂತೆ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಅನುಮೋದನೆ ನೀಡಿದ್ದಾರೆ. ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ ನಗರದ 31 ವಾರ್ಡ್ಗಳಿಗೆ 1 ವಾರ್ಡಿಗೆ ತಲಾ 10ರಂತೆ ಬೀದಿ ದೀಪಗಳ ಎಲ್ಇಡಿ ಲೈಟ್ ಅಳವಡಿಕೆಯ ಕುರಿತು ಸುಮಾರು 31 ವಾರ್ಡ್ಗಳ ಬೀದಿ ದೀಪಗಳ ಅಳವಡಿಕೆಗೆ 20 ಲಕ್ಷ ಅನುದಾನದಲ್ಲಿ ಕಾಮಗಾರಿಗೆ ಅನುಮತಿ ನೀಡಬೇಕು ಎಂದು ನಗರಸಭೆ ಇಂಜಿನಿಯರ್ ವಿನಯ್ ಕುಮಾರ್ ಸಭೆಗೆ ತಿಳಿಸಿದ್ದಾರೆ. ಕೊಡಬೇಡ್ರಿ ಅಂತ ಹೇಳ್ತಿಲ್ಲ ನಾವು ಅದನ್ನ ಸಮಯ ಇನ್ನು ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ಮಾತನಾಡಿ, ಕೇಂದ್ರ ಪುರಸ್ಕೃತ ಅಮೃತ 2.0 ಯೋಜನೆ ಅಡಿಯಲ್ಲಿ ಜಲಮೂಲಗಳ ಪುನಶ್ಚೇತನ ಹಾಗೂ ಹಸಿರು ಜಾಗ ಮತ್ತು ಉದ್ಯಾನವನ ಅಭಿವೃದ್ಧಿಗಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಸಭೆಯ ಗಮನಕ್ಕೆ ತರುತ್ತಿದ್ದ ಹಾಗೆ ಸದಸ್ಯ ವಿಶ್ವಕುಮಾರ್ ಕೇವಲ 1 ಎಕರೆ ಇರುವಂತಹ ದೊಡ್ಡ ಉದ್ಯಾನವನಗಳಿಗೆ ಆದ್ಯತೆ ನೀಡದೆ ನಗರದ ಜನದಟ್ಟಣೆ ಇರುವಂತಹ ಸಣ್ಣ ಉದ್ಯಾನವನಗಳ ವ್ಯವಸ್ಥೆ ಅಧೋಗತಿಯಾಗಿದೆ. ಹಾಗಾಗಿ ಅವುಗಳ ಬಗ್ಗೆ ಗಮನ ಹರಿಸಬೇಕು ಎಂದು ತಿಳಿಸಿದ್ದಾರೆ. ಈ ಮರ್ಕ್ಯುರಿ ಫೋಕಸ್ ಇದೆಯಲ್ಲ ಅದರಷ್ಟು ಯಾವುದು ಕೊಡಲಿಲ್ಲ. ಈಗ ಎಲ್ಲಿ ಕೈಯಪ್ಪಾಗಿದೆ ಕಂಪ್ನಿ ಅಂತೇಳಿ ಇದು ಈಗ ನಾವು ಅವ್ರಿಗೆ ನೀಡಂತೂ ಅದು ವಿಚಾರ ಕೇಳ್ಕೊಂಡು ಹೋಗ್ತಿಲ್ಲ ಅಲ್ವಾ ಸರ್. ಅದು ಯಾವ ಹಂತದಲ್ಲಿ ಕೈಯಪ್ಪಾಗ ಸರ್ಕಾರ ಅಲ್ಲೇ ಬಿದ್ದಿತ್ತು ಅದು ಬರ್ತಾ ಇದನ್ನು ಸುಮ್ಮನೆ ಸಂಘ ಕೊಟ್ಟು ಶ್ರಮ ಮಾಡೋದಕ್ಕೆ ಸಾಕು. ಅದು ಕೈಯಪ್ಪಾಗ ಏನಾಗಿದೆ ಸರ್? ಜೊತೆಗೆ ದೊಡ್ಡ ಉದ್ಯಾನವನಗಳ ಅಭಿವೃದ್ಧಿಪಡಿಸಲು ಈಗಾಗಲೇ ಸಾಕಷ್ಟು ಹಣ ನೀಡಿದ್ದೀರಿ. ಆದ್ದರಿಂದ ಜನದಟ್ಟಣೆ ಇರುವಂತಹ ಸಣ್ಣ ಪಾರ್ಕ್ಗಳ ಅಭಿವೃದ್ಧಿಗೆ ಅನುದಾನ ಮೀಸಲಿಡಬೇಕು ಎಂದು ಒತ್ತಾಯಿಸಿದ್ದಾರೆ. 1 ಎಕರೆ ವಿಸ್ತರಣೆ ಇರುವಂತಹ ಉದ್ಯಾನವನ ಹಾಗೂ ಕರೇಕಲ್ ಕೆರೆಯನ್ನ ಅಭಿವೃದ್ಧಿಪಡಿಸಲು ಸಭೆಯಲ್ಲಿ ಅನುಮೋದನೆ ನೀಡಿದ್ದಾರೆ. ಕೊನೆಯದಾಗಿ ನಗರಸಭೆ ಸದಸ್ಯೆ ಜಯಲಕ್ಷ್ಮಿ ಕೃಷ್ಣಮೂರ್ತಿರವರು ಇತರೆ ವಿಷಯವಾಗಿ ಪೌರಾಯುಕ್ತ ಜಗ್ಗಾರೆಡ್ಡಿ ಅವರಿಗೆ ವೈಯಕ್ತಿಕವಾಗಿ ಪತ್ರದ ಮೂಲಕ ನಗರದಲ್ಲಿರುವಂತಹ ವಾಣಿಜ್ಯ ಮಳಿಗೆಗಳ ಹರಾಜು ಹಾಗೂ ಬೀದಿ ನಾಯಿಗಳ ಕಡಿವಾಣಕ್ಕೆ ನಗರಸಭೆಯ ಕ್ರಮವೇನು ಎಂಬಂತೆ ಉಲ್ಲೇಖಿಸಿರುವಂತಹ ಪತ್ರ ಸಭೆಯ ಗಮನಕ್ಕೆ ತಂದಾಗ ಬೀದಿ ನಾಯಿಗಳ ಕಡಿವಾಣಕ್ಕೆ ವಿಶೇಷ ಬೀದಿ ನಾಯಿಗಳ ಸಂಘ ರಚಿಸಿ ಅದರಿಂದ ಅನುಮೋದನೆ ಪಡೆದು ಬೀದಿ ನಾಯಿಗಳ ಕಡಿವಾಣಕ್ಕೆ
ಮುಂದಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಪಾದಾಚಾರಿಗಳ ರಸ್ತೆಯಲ್ಲಿ ಇರುವಂತಹ ಗೂಡಂಗಡಿಗಳನ್ನ ತೆರವುಗೊಳಿಸಲು ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಸಭೆಯಲ್ಲಿ ಪೌರಾಯುಕ್ತ ಜಗ್ಗಾರೆಡ್ಡಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ, ಉಪಾಧ್ಯಕ್ಷೆ ಓ ಸುಜಾತ, ಸದಸ್ಯರಾದ ಕೆ ವೀರಭದ್ರಯ್ಯ, ರಾಘವೇಂದ್ರ, ರಮೇಶ್ ಗೌಡ, ಪ್ರಮೋದ್, ಶ್ರೀನಿವಾಸ್, ಪ್ರಶಾಂತ್, ಕವಿತಾ, ಸುಮಾ, ಇನ್ನು ಅನೇಕ ಸದಸ್ಯರು, ನಗರಸಭೆ ಆಡಳಿತ ವ್ಯವಸ್ಥಾಪಕ ಡಿ ಲಿಂಗರಾಜು, ಭೂತಯ್ಯ, ತಿಪ್ಪೇಸ್ವಾಮಿ ಇನ್ನಿತರ ಅಧಿಕಾರಿ ವರ್ಗ ಸ್ಥಳದಲ್ಲಿ ಹಾಜರಿದ್ದರು.